ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೆ 2 ಕಡೆ ಕಳೇಬರ ಪತ್ತೆಯಾಗಿದೆ. ಇವತ್ತು ಬುರುಡೆ ಸಹಿತವಾಗಿ ಮಾನವ ಮೂಳೆಗಳು ಪತ್ತೆಯಾಗಿವೆ. ಬುರುಡೆ ಸಹಿತವಾಗಿ ಸಿಕ್ಕಿದೆ. ಮತ್ತೆ 2 ಕಳೇಬರ. ಆ ಮೂಳೆಗಳನ್ನ ಸಂಗ್ರಹಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಎಸ್ಐಟಿ. ಎಫ್ಎಸ್ಎಲ್ ಟೀಮ್ ಎಲ್ಲ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ತಾ ಇದೆ. ಅವಶೇಷ ಸಿಕ್ಕಂತಹ ಜಾಗದಲ್ಲಿರುವಂತಹ ಮಣ್ಣು, ಆ ಮಣ್ಣನ್ನು ಕೂಡ ಪರೀಕ್ಷೆಗಾಗಿ ಸ್ಯಾಂಪಲ್ ತೆಗೆದುಕೊಂಡಿದೆ. ಎಫ್ಎಸ್ಎಲ್ಗೆ ಕಳುಹಿಸೋದಕ್ಕೆ ಸೋಕೋ ಟೀಮ್ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿದೆ. ಇನ್ನು ಮತ್ತೊಂದು ಕಡೆ ಮತ್ತೊಂದು ತಂಡದಿಂದ ಬಂಗ್ಲೆಗುಡ್ಡದಲ್ಲಿ ಯಥಾಪ್ರಕಾರವಾಗಿ ಕಳೇಬರಕ್ಕೆ ಶೋಧ ನಡೀತಾ ಇದೆ. ನಿನ್ನೆ 5 ಜಾಗದಲ್ಲಿ ಈ ರೀತಿಯಾಗಿಯೇ ಕಳೇಬರ ಪತ್ತೆಯಾಗಿತ್ತು. ಮಾನವ ಎಲುಬುಗಳು ಸಿಕ್ಕಿತ್ತು. ಈಗ ಮತ್ತೆ 2 ಕಡೆ ಕಳೇಬರ ಪತ್ತೆಯಾಗಿರುವುದು, ಅದು ಕೂಡ ಬುರುಡೆ ಸಮೇತವಾಗಿ 2 ಕಡೆ ಕಳೇಬರ ಸಿಕ್ಕಿದೆ ಅನ್ನೋ ಪ್ರಮುಖವಾದಂತಹ ಮಾಹಿತಿ ಸಿಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಯಥಾಪ್ರಕಾರವಾಗಿ ಕಳೇಬರಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು ಮತ್ತೊಂದು ಟೀಮ್ ಕಡೆಯಿಂದ. ನಿನ್ನೆ 5 ಸ್ಥಳಗಳಲ್ಲಿ ಮಾನವನ ಮೂಳೆಗಳು ಪತ್ತೆಯಾಗಿತ್ತು. ಒಂದಿಷ್ಟು ತಲೆ ಬುರುಡೆಗಳು ಕೂಡ ಸಿಕ್ಕಿತ್ತು. ಇವತ್ತು ಮತ್ತೆ 2 ಕಡೆ ತಲೆ ಬುರುಡೆಯ ಸಮೇತವಾಗಿ ಮಾನವ ಕಳೇಬರ ಪತ್ತೆಯಾಗಿರುವಂಥದ್ದು. ಯಥಾಪ್ರಕಾರವಾಗಿ ಕಳೇಬರಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ 5 ಸ್ಥಳಗಳಲ್ಲಿ ಈ 2.0 ಉತ್ಖನನ ಪ್ರಕ್ರಿಯೆಯನ್ನು ಆರಂಭ ಆಗಿದೆ. ಶೋಧ ಕಾರ್ಯಾಚರಣೆಯನ್ನು ಆರಂಭ ಆಗಿದೆ ಬಂಗ್ಲೆಗುಡ್ಡದಲ್ಲಿ. ಸೊ ಅದರಲ್ಲಿ ಒಟ್ಟಾರೆಯಾಗಿ 7 ಸ್ಥಳಗಳಲ್ಲಿ ಈಗ ಮಾನವ ಕಳೇಬರ ಪತ್ತೆಯಾದಂಗಾಗಿದೆ. ಸೋಕೋ ಟೀಮ್, ಎಫ್ಎಸ್ಎಲ್ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ರು. ಇವತ್ತು ಮತ್ತೆ 2 ಕಡೆಗಳಲ್ಲಿ ಪತ್ತೆಯಾಗಿದೆ ಕಳೇಬರ. ಒಟ್ಟಾರೆಯಾಗಿ ಅದು ಎಷ್ಟು ವಿಸ್ತೀರ್ಣದಲ್ಲಿ ಬಂಗ್ಲೆಗುಡ್ಡದ ವ್ಯಾಪ್ತಿ ಇದೆ, ಟೋಟಲಿ ಬಂಗ್ಲೆಗುಡ್ಡವನ್ನ ಈ ರೀತಿಯಾಗಿ ಹುಡುಕಾಟ ಮಾಡೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಸೊ ಆ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಕಳೇಬರಕ್ಕಾಗಿ ಹುಡುಕಾಟಗಳು ಆರಂಭ ಆಗ್ತಾ ಇದೆ. ನಿನ್ನೆ ಸಿಕ್ಕಿರುವಂತಹ ಒಂದಿಷ್ಟು ಕಳೇಬರಗಳು, 5 ಕಡೆ ಸಿಕ್ಕಂತಹ ಕಳೇಬರಗಳು, ಇವತ್ತು ಸಿಕ್ಕಂತಹ 2 ಕಳೇಬರಗಳು, ಎಲ್ಲವನ್ನೂ ಸೇರಿಸಿ ಒಟ್ಟಾರೆಯಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತಾ ಹೇಗೆ ಅನ್ನುವ ಪ್ರಶ್ನೆಗಳಿದೆ. ಇನ್ನು ಎಲ್ಲಿಯವರೆಗೂ ಕೂಡ, ಎಷ್ಟು ದಿನಗಳವರೆಗೂ ಕೂಡ ಈ ರೀತಿಯಾಗಿ ಶೋಧ ಕಾರ್ಯಾಚರಣೆಯನ್ನ ಎಫ್ಎಸ್ಎಲ್ ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು ಮುಂದುವರಿಸ್ತಾರೆ, ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಬರಬೇಕಾಗತ್ತೆ. ಈಗ 2 ದಿನ ನಿರಂತರವಾಗಿ ಕಾರ್ಯಾಚರಣೆ, 2 ದಿನಗಳಲ್ಲೂ ಕೂಡ ಕಳೇಬರ ಪತ್ತೆಯಾಗಿರುವಂಥದ್ದು ಅಂದುಕೊಂಡಂತಹ ರೀತಿಯಲ್ಲಿ ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡ ಕೊಟ್ಟಂತಹ ಮಾಹಿತಿ ಮೇರೆಗೆ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಇದು. ಸೌಜನ್ಯ ಮಾವ ವಿಠಲಗೌಡ ಕೊಟ್ಟಂತಹ ಮಾಹಿತಿಗಳು, 100 ಕಳೇಬರಗಳನ್ನು ನಾನು ನೋಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನೇನು ಕೊಟ್ಟಿದ್ರು, ಆ ಹೇಳಿಕೆಯ ಅನುಗುಣವಾಗಿ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ ಎಸ್ಐಟಿ. ಅದರ ಭಾಗವಾಗಿ 2 ದಿನಗಳ ಕಾಲ ನಡೆದಂತಹ ಶೋಧ ಕಾರ್ಯಾಚರಣೆ, 2 ದಿನಗಳಲ್ಲೂ ಕೂಡ ಮಾನವ ಕಳೇಬರ ಪತ್ತೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಈ ಒಂದು ಶೋಧ ಕಾರ್ಯಾಚರಣೆ 2.0 2ನೇ ಹಂತದಲ್ಲಿ ನಡೀತಾ ಇರುವಂತದ್ದು, 2 ದಿನವೂ ಕೂಡ ಮಾನವನ ಕಳೇಬರ ಪತ್ತೆಯಾಗಿದೆ. ಎಷ್ಟು ದಿನಗಳ ಕಾಲ ಡ್ಯೂರೇಷನ್ ಅನ್ನ ಹಾಕಿಕೊಂಡಿರಬಹುದು, ಅಂದ್ರೆ ಟೋಟಲಿ ಬಂಗ್ಲೆಗುಡ್ಡವನ್ನ ಈ ರೀತಿಯಾಗಿ ಶೋಧ ಮಾಡೋದಕ್ಕೆ? ಅರುಣ್, ಈಗಾಗಲೇ 2ನೇ ಹಂತದ ಕಾರ್ಯಾಚರಣೆ ಇವತ್ತು, ಈ ದಿನದ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇವತ್ತು ಸುಮಾರು 2 ಸ್ಪಾಟ್ಗಳಲ್ಲಿ ಅವರು ಕಳೇಬರನ್ನ ಪತ್ತೆ ಹಚ್ಚಿದ್ರು. 2 ಬುರುಡೆಗಳೊಂದಿಗೆ ಇಡೀ ಮಾನವನ ದೇಹದ ಶರೀರದ ಅವಶೇಷಗಳನ್ನ ಗುಡ್ಡದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈಗ ತಂದು ಮತ್ತೆ ಎಸ್ಐಟಿ ಕಚೇರಿಯತ್ತ ಎಲ್ಲ ಸಿಬ್ಬಂದಿಗಳು ಹೋಗ್ತಾ ಇರುವಂತದ್ದು. ನಿನ್ನೆ ಸುಮಾರು 4:30-5 ಗಂಟೆ ಹೊತ್ತಿಗೆ ಗುಡ್ಡದ ಮೇಲ್ಭಾಗದಿಂದ ಕೆಳಗೆ ಬಂದರು. 1 ಗಂಟೆ ಊಟದ ವಿರಾಮವನ್ನು ಪಡ್ಕೊಂಡು ಮತ್ತೆ ಬಂಗ್ಲೆಗುಡ್ಡ ಕಾಡಿನ ಶೋಧ ಕಾರ್ಯವನ್ನ ಮಾಡಿದ್ರು. ಆದ್ರೆ ಇವತ್ತು ಮತ್ತೆ ಎಸ್ಐಟಿ ಕಚೇರಿ ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ದಿನದ ಸಂಪೂರ್ಣ ಶೋಧ ಕಾರ್ಯ ಮುಗ್ದಿದೆ ಅಂತ ಹೇಳಿ ಭಾವಿಸಲಾಗ್ತಾ ಇದೆ. ಆದ್ರೆ ಎಸ್ಐಟಿಯ ನಿಯಮಗಳು ಏನ್ ಹೇಳುತ್ತೆ, ಎಸ್ಐಟಿಯ ಮತ್ತೆ ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈ ಕ್ಷಣಕ್ಕೆ ನಾವು ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನಿಂದ ಮತ್ತೆ ಎಸ್ಐಟಿ ಕಚೇರಿಗೆ ಹೋಗಿರುವಂತದ್ದು. ನಿನ್ನೆಯೇ 2 ಸ್ಪಾಟ್ಗಳನ್ನ ಗುರುತು ಮಾಡಿದ್ರು. ಆದ್ರೆ ರಾತ್ರಿ ಆದಂತ ಕಾರಣಕ್ಕಾಗಿ ಅಲ್ಲಿ ಕಳೇಬರ ಪತ್ತೆ ಹಚ್ಚೋದು ಮತ್ತು ಮಹಜರು ಕಾರ್ಯ ಅದು ಬಹಳ ಕಷ್ಟ ಆಗಿತ್ತು. ಹಾಗಾಗಿ ಇವತ್ತು ನಿನ್ನೆ ನೋಡಿದಂತ ಸ್ಪಾಟ್ನಲ್ಲೇ ಹೋಗಿ ಮಹಜರು ಕಾರ್ಯವನ್ನ ಮಾಡ್ತಾ ಇರುವಂತದ್ದು.
ಆ 2 ದಿನಗಳಲ್ಲಿ ಆದಂತಹ ಶೋಧ ಕಾರ್ಯದಲ್ಲಿ ಒಟ್ಟು 7 ಬುರುಡೆಗಳ ಸಹಿತವಾಗಿ 7 ಸಂಪೂರ್ಣ ಮಾನವನ ದೇಹದ ಅವಶೇಷಗಳು ಕೂಡ ಸಿಕ್ಕಿದೆ. ಇದಕ್ಕೆ ಪೂರಕವಾಗಿ ಬಟ್ಟೆ ಬರೆಗಳಾಗಿರ್ಬೋದು, ಒಂದು ಊರುಕೋಲಾಗಿರ್ಬೋದು, ಮುಂತಾದ ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ SITಯ ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ಇವತ್ತಿಗೆ ಮುಗಿಯುತ್ತಾ ಅಥವಾ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತಾ ಎಂಬಿತ್ಯಾದಿ ಪ್ರಶ್ನೆಗಳು ಅದು ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಹಾಗಾಗಿ SIT ಅಧಿಕಾರಿಗಳು ಮತ್ತೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಬಂಗ್ಲಗುಡ್ಡೆಯ ಶೋಧ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯವಾಗಿರುವಂತದ್ದು. ಅರುಣ್. ಓಕೆ ಕಿಶನ್, ಈಗ ನಿನ್ನೆ ಕಳೆಬರಗಳು ಪತ್ತೆಯಾಗಿರುವಂತಹ 5 ಜಾಗದಲ್ಲೂ ಕೂಡ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಸಿಕ್ಕಿತ್ತು ಅನ್ನುವಂಥದ್ದು. 1 ಫೀಟ್ ಕೂಡ ಉತ್ಖನನ ಮಾಡುವಂತಹ ಕಾರ್ಯ ಆಗ್ಲಿಲ್ವಾ? ಇವತ್ತು ಕೂಡ ನಿನ್ನೆ ರೀತಿಯಲ್ಲೇ ಭೂಮಿ ಮೇಲ್ಭಾಗದಲ್ಲೇ ಕಳೆಬರ ಪತ್ತೆಯಾಗಿರುವಂಥದ್ದು ಹೇಗೆ? ಅರುಣ್, ನಿನ್ನೆ ಮತ್ತು ಇವತ್ತು ಮಧ್ಯಾಹ್ನ ತನಕ ಮಾಡಿದಂತಹ ಎಲ್ಲ ಶೋಧ ಕಾರ್ಯ ಅದು ಭೂಮಿಯ ಮೇಲ್ಭಾಗದಲ್ಲಿ ಹರಡಿಕೊಂಡಿರುವಂತಹ ಅವಶೇಷಗಳನ್ನ ಶೋಧ ಕಾರ್ಯ ಮಾಡೋದು ಮತ್ತು ಅವುಗಳನ್ನ ವಶಕ್ಕೆ ಪಡೆದು ಮಹಜರು ಮಾಡುವಂತಹ ಕಾರ್ಯವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಾಗಿ ಉತ್ಖನನ ಕಾರ್ಯ ಬಂಗ್ಲಗುಡ್ಡ ಕಾಡಲ್ಲಿ ಆಗಿಲ್ಲ. ಇವತ್ತು ಕೂಡ ಅಂತಹ ಯಾವುದೇ ಉತ್ಖನನ ಪ್ರಕ್ರಿಯೆ ಆಗಿರುವಂತದ್ದು ಕೇವಲ ಶೋಧ ಕಾರ್ಯ. SIT ಗುರುತು ಮಾಡಿದಂತ ಸ್ಥಳಗಳಲ್ಲಿ ಇದ್ದಂತಹ ಅವಶೇಷಗಳನ್ನ ಹೊರತೆಗೆಯುವಂತ ಕಾರ್ಯ. ಹಾಗಾಗಿ ಇವತ್ತು ಕೂಡ ಭೂಮಿಯ ಮೇಲ್ಭಾಗದಲ್ಲಿದ್ದಂತ ಅವಶೇಷಗಳನ್ನ ಸಂರಕ್ಷಣೆ ಮಾಡಿ ಅದನ್ನ FSLಗೆ ಕಳಿಸುವಂತಹ ಪ್ರಯತ್ನವನ್ನ ಈಗ SIT ಮಾಡ್ತಾ ಇದೆ. ಯಾವುದೇ ಉತ್ಖನನ ಪ್ರಕ್ರಿಯೆಗಳು ಆಗಿಲ್ಲ. ಒಟ್ಟು 7 ಸ್ಪಾಟ್ಗಳನ್ನ ಗುರುತು ಮಾಡಲಾಗಿತ್ತು ನಿನ್ನೆ. ಇವತ್ತಿನ ಈ ಕ್ಷಣದ ಹೊತ್ತಿಗೆ 7 ಸ್ಪಾಟ್ಗಳಲ್ಲಿ ಕೂಡ ಅವಶೇಷಗಳನ್ನ ವಶಕ್ಕೆ ಪಡೆಯಲಾಗಿದೆ. FSL ಸ್ಯಾಂಪಲ್ಗಾಗಿ ಆ ಸ್ಯಾಂಪಲ್ಗಳನ್ನು ಕೂಡ ಕಳಿಸಿಕೊಡುವಂತ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಹಾಗಾಗಿ ಮುಂದೆ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಇಡೀ ಬಂಗ್ಲಗುಡ್ಡ ಕಾಡನ್ನೇ ಸರ್ಚ್ ಮಾಡುತ್ತೆ SIT ಎಂಬ ಮಾಹಿತಿ ಬಂದಿತ್ತು. ಆದ್ರೆ ಇವತ್ತು ಅಂದ್ರೆ 1.5 ದಿನದ ಸರ್ಚ್ ನಲ್ಲೇ ಈ ಸರ್ಚ್ ಆಪರೇಷನ್ ನಿಂತು ಹೋಗುತ್ತಾ, ಮುಂದೆ ಮತ್ತೆ SIT ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಾ ಎಂಬಿತ್ಯಾದಿ ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುವಂತದ್ದು. SITಯ ಪ್ರಮುಖರು ಮುಂದೆ ಏನು ಆದೇಶ ಕೊಡ್ತಾರೆ ಆ ಆದೇಶದ ಅನ್ವಯ SITಯ ಮುಂದಿನ ತೀರ್ಮಾನ ನಿರ್ಧಾರ ಆಗುತ್ತೆ. ಅರುಣ್. ಕಿಶನ್, ಈಗ ಭೂಮಿಯ ಮೇಲ್ಭಾಗದಲ್ಲೇ ಅಂದ್ರೆ ಕಾಡೊಳಗೆ ಹೋಗ್ತಾ ಇದ್ದಂಗೆನೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ನಿನ್ನೆ 5 ಈ ರೀತಿಯಾಗಿ ಅಸ್ಥಿಪಂಜರಗಳು ಸಿಗುತ್ತೆ, ಇವತ್ತು 2 ಸಿಕ್ಕಿದೆ. ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಮೂಳೆಗಳು ಸಿಗ್ತಾ ಇದೆ, ಅಸ್ಥಿಪಂಜರಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಇನ್ ಕೇಸ್ ಡಿಗ್ಗಿಂಗ್ ಮಾಡಿದ್ರೆ, ಉತ್ಖನನ ಮಾಡಿದ್ರೆ ಎಷ್ಟು ಸಿಗಬಹುದು ಅನ್ನುವಂಥ ಸಹಜವಾದಂಥ ಪ್ರಶ್ನೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಏನಾದರೂ ಇನ್ಫಾರ್ಮೇಶನ್ಗೆ ಅಥವಾ ಆರ್ಡರ್ಸ್ಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥ ಚಾನ್ಸಸ್ ಇದೆಯಾ? ಯಾಕಂದ್ರೆ ಅರಣ್ಯ ಭಾಗದ ಒಳಗಡೆ ಉತ್ಖನನ ಮಾಡಬೇಕು ಅಂತಿದ್ರೆ ಅದಕ್ಕೆ ಒಂದಿಷ್ಟು ಕಾನೂನಿನ ತೊಡಕುಗಳಿರುತ್ತೆ. ಖಂಡಿತ ಅರುಣ್, ಯಾವುದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಉತ್ಖನನ ಮಾಡುವಂತ ಪ್ರಕ್ರಿಯೆಗಳು ಸದ್ಯಕ್ಕೆ SITಯ ಮುಂದೆ ಇಲ್ಲ. ಯಾಕೆಂದ್ರೆ ಆರಂಭದ ಹಂತದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಇದು ಚರ್ಚೆಗೆ ಗ್ರಾಸ ಆಗಿತ್ತು. ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೇ ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ಮುಂದೆ ಆಗೋದಿಲ್ಲ ಅಂತೇಳಿ. ಹಾಗಾಗಿ SIT ಬಂದಂತ ಮಾಹಿತಿಯ ಅನ್ವಯ ಈಗ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ಮುಂದಕ್ಕೆ ಬೈ ಚಾನ್ಸ್ ಉತ್ಖನನ ಕಾರ್ಯ ಮಾಡುತ್ತಾ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಅದಕ್ಕೂ ಕೂಡ ಯಾವುದೇ ಉತ್ತರಗಳು ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ಬಂಗ್ಲಗುಡ್ಡ ಕಾಡು ಅದು ಮೀಸಲು ಅರಣ್ಯ ಭಾಗ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಮಾನವನ ಹಸ್ತಕ್ಷೇಪಕ್ಕೆ ಕಾನೂನೇ ಅಡ್ಡಿ ಉಂಟು ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಉತ್ಖನನ ಕಾರ್ಯ ಬಂಗ್ಲಗುಡ್ಡೆ ಕಾಡಲ್ಲಿ ಆಗಲ್ಲ. ಈಗ ಗುರುತು ಮಾಡಿರುವಂತಹ 7 ಜಾಗಗಳಿಂದ ಅವಶೇಷಗಳನ್ನ ಈಗ ತರಲಾಗಿದೆ, ಅದನ್ನ FSLಗೆ ಕಳಿಸಲಾಗಿದೆ. ಕಳಿಸುವಂತ ಪ್ರಯತ್ನಗಳು ಈಗ ಆಗ್ತಾ ಇದೆ. FSLನ ರಿಪೋರ್ಟ್ ಬಂದ ಬಳಿಕ SIT ಇನ್ನು ಮುಂದಿನ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅರುಣ್. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ಮತ್ತೆ ದೂರು. ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ದೂರನ್ನ ಕೊಟ್ಟಿರೋದು CPIM ಮುಖಂಡ BM ಭಟ್. CPIM ಮುಖಂಡ BM ಭಟ್ ಅವರ ಕಡೆಯಿಂದ ದೂರು ದಾಖಲಾಗಿದೆ. ಮತ್ತೊಂದು ದೂರು ಬೆಳ್ತಂಗಡಿಯ SIT ಕಚೇರಿ. ಕೆಲ ಅಸಹಜ ಸಾವುಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ BM ಭಟ್. 20 ವರ್ಷಗಳ ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ಈ ಒಂದು ದೂರು ದಾಖಲಾಗಿದೆ. ಎಲ್ಲ ಸಾವುಗಳ ತನಿಖೆಗಳಾಗಬೇಕು ಅಂತ ದೂರನ್ನ ಸ್ವೀಕರಿಸಿ ಹಿಂಬರಹ ಪತ್ರವನ್ನ SIT ಕೂಡ ಕೊಟ್ಟಿದೆ. ಮತ್ತೊಂದು ಮೇಜರ್ ಅಪ್ಡೇಟ್, ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ಕಳೆದ 20 ವರ್ಷಗಳಿಂದ ಆಗಿರುವಂತಹ ಎಲ್ಲ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ SIT ಟೀಮ್ ಕಡೆಯಿಂದಾನೇ ತನಿಖೆ ಆಗಬೇಕು ಅನ್ನುವಂತಹ ದೂರು ದಾಖಲಾಗಿದೆ ಬೆಳ್ತಂಗಡಿಯ SIT ಕಚೇರಿಗೆ. BM ಭಟ್, CPIM ಮುಖಂಡ BM ಭಟ್ ಕೊಟ್ಟಂತಹ ದೂರಿದು.
ಆ ದೂರನ್ನ ಸ್ವೀಕಾರ ಮಾಡಿ ಅದಕ್ಕೆ ಸ್ಪಂದನೆ ಕೊಟ್ಟಿರೋದು SIT. ಹಿಂಬರ ಪತ್ರ ಕೂಡ ಕೊಟ್ಟಿದ್ದಾರೆ. ಎಸ್ ಅಫ್ಕೋರ್ಸ್ ಮಾಡ್ತೀವಿ ಅನ್ನುವಂತಹ ಆಂಗಲ್ನಲ್ಲಿ ಬೆಳ್ತಂಗಡಿಯ SIT ಕಚೇರಿಗೆ ಮತ್ತೊಂದು ದೂರು ದಾಖಲಾಗಿದೆ. ಕಳೆದ 20 ವರ್ಷಗಳ ಎಲ್ಲ ಸಾವುಗಳ ತನಿಖೆ ಆಗಬೇಕು, ಬಹಳಷ್ಟು ಅನುಮಾನಗಳಿದೆ ಅಂತ ಈ ಒಂದು ದೂರು ದಾಖಲಾಗಿರೋದು. ಇನ್ನು ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಶಿವಮೊಗ್ಗ ಜೈಲಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸ್ ಅಧಿಕಾರಿ. ಕಾರಣ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ ಚಿನ್ನಯ್ಯ. ಈ ಪ್ರಕರಣದ A1 ಆರೋಪಿ ಶಿವಮೊಗ್ಗ ಜೈಲಿನಲ್ಲಿಡಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿ ಇಟ್ಟು ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈಗ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ. ಪ್ರಥಮ ದರ್ಜೆ ಜಡ್ಜ್ ವಿಜೇಂದ್ರ ಅವರ ಎದುರಿಗೆ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯನ ಹೇಳಿಕೆ ದಾಖಲು ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳ್ತಂಗಡಿ ಕೋರ್ಟ್ ಸುತ್ತಲೂ ಕೂಡ SITಯಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನನ್ನಿಂದ ತಪ್ಪಾಗಿದೆ ಎನ್ನುವಂತಹ ಆಂಗಲ್ನಲ್ಲಿ ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಈ ಒಂದು ಧರ್ಮಸ್ಥಳದ ಸುತ್ತಲೂ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅನೇಕ ದೂರುಗಳು ದಾಖಲಾಗಿರೋದನ್ನ ನಾವು ನೋಡಿದ್ವಿ. ಈಗ ಮತ್ತೊಂದು ದೂರು ದಾಖಲಾಗಿದೆ CPM ಮುಖಂಡನ ಕಡೆಗಿದ್ದ. ಮತ್ತೆ ಇದು ರಾಜಕೀಯ ವಿಚಾರಕವಾಗಿ ಮತ್ತೆ ಸದ್ದು ಮಾಡುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ಈಗಾಗಲೇ ಧರ್ಮಸ್ಥಳ ಒಂದು ಕ್ಷೇತ್ರದ ಸುತ್ತಮುತ್ತ ನಡೆದಿದೆಯನ್ನಲಾದಂತಹ ಸುಮಾರು ಸಾವಿರಕ್ಕೂ ಮಿಕ್ಕಿದ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ದೂರುಗಳು ಈಗಾಗಲೇ SIT ಕಚೇರಿಗೆ ತಲುಪಿದೆ. ಇನ್ನು ಕೂಡ ಹಲವು ದೂರುಗಳನ್ನು ಹಿಡ್ಕೊಂಡು ಇದೀಗ ಕೆಲವು ಸಂಘಟನೆಗಳು ಮತ್ತು ಕೆಲವು ಪಕ್ಷದ ಪದಾಧಿಕಾರಿಗಳು ಬಂದು ದೂರು ನೀಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ನಡುವೆ ಇದೀಗ ಪ್ರಕರಣದ ಒಂದು ಪ್ರಕರಣವನ್ನು ಮೇಲ್ಪಂಕ್ತಿಗೆ ತಂದಂತಹ ದೂರುದಾರ, ಸಾಕ್ಷಿ ದೂರುದಾರ ಚಿನ್ನಯ್ಯನನ್ನು ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಶಿವಮೊಗ್ಗ ಜೈಲಿನಿಂದ ಈಗಾಗಲೇ ಅವನನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದು ಈಗಾಗಲೇ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ಈಗಾಗಲೇ ಆತ ನ್ಯಾಯಾಧೀಶರ ಮುಂದೆ 183 ಅಂದ್ರೆ BNS ಆಕ್ಟ್ 183 ಸಾಕ್ಷಿ ಹೇಳಿಕೆಯನ್ನು ಅವರು ನೀಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಎಲ್ಲಾ ಪ್ರಕರಣವು ಒಂದು ಷಡ್ಯಂತ್ರವಾಗಿತ್ತು ಎನ್ನುವಂತಹ ಒಂದು ತಪ್ಪು ಹೇಳಿಕೆಯನ್ನು ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಲಿಕ್ಕಿದ್ದಾರೆ. ಆ ಬಳಿಕ ಆತನನ್ನು ಶಿವಮೊಗ್ಗ ಪೊಲೀಸರು ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಪ್ರಕ್ರಿಯೆ ನಡೀತಾ ಇದೆ. ಅಜಿತ್, ಈಗ ಮತ್ತೆ ತಮ್ಮ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳೇನಾದ್ರೂ ಇದೆಯಾ ಕೋರ್ಟ್ ಮುಂದೆ? ಈ ಸಾಧ್ಯತೆ ಕಡಿಮೆ ಎನ್ನುವ ಒಂದು ಸಾಧ್ಯತೆ. ಯಾಕಂದ್ರೆ ಈಗಾಗಲೇ SIT ಮುಂದೆ ಚಿನ್ನಯ್ಯ ಈಗಾಗಲೇ ತಪ್ಪೊಪ್ಪಿಗೆ ನೀಡಿದ್ದಾರೆ. ಇದೇ ಒಂದು ತಪ್ಪೊಪ್ಪಿಗೆಯನ್ನು ಈಗ ನ್ಯಾಯಾಧೀಶರ ಮುಂದೆ ನೀಡಲಿಕ್ಕಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಈಗಾಗಲೇ SIT ಅವರು ಎಲ್ಲಾ ತನಿಖೆಗಳನ್ನು ಮುಗಿಸಿರುವ ಹಿನ್ನೆಲೆಯಲ್ಲಿ ಈತನನ್ನು ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಿದೆ. ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್. ಇನ್ನು ಕಲಬುರಗಿಯ ಆಳಂದದಲ್ಲಿ ವೋಟ್ ಕಳ್ಳತನ ಆರೋಪ, ಗೋದಾಬಾಯಿ ಹೆಸರನ್ನ ಉಲ್ಲೇಖ ಮಾಡಿದ್ರು ರಾಹುಲ್ ಗಾಂಧಿ. ದೆಹಲಿಯಲ್ಲಿ ಮತ್ತೊಂದು ಬಾಂಬ್ ಸಿಡಿಸಿದ್ರಿ ಮತ್ತು ರಾಹುಲ್ ಗಾಂಧಿ ಕಲಬುರಗಿಯ ಆಳಂದದ ಕ್ಷೇತ್ರದ ವಿಚಾರವನ್ನ ಪ್ರಸ್ತಾಪ ಮಾಡಿ ಇಲ್ಲೂ ಕೂಡ ವೋಟ್ ಚೋರಿಯಾಗಿದೆ ಅಂತ ಗೋದಾಬಾಯಿ ಅನ್ನುವಂಥವರ ಹೆಸರನ್ನ ಉಲ್ಲೇಖ ಮಾಡಿದ್ರು. ಈಗ ನ್ಯೂಸ್ 18ಗೆ ಗೋದಾಬಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವೋಟ್ ಲಿಸ್ಟ್ ನಿಂದ ನಮ್ಮ ವೋಟ್ ಡಿಲೀಟ್ಗೆ ಸಂಚಾಗಿತ್ತು. ವೋಟ್ ಲಿಸ್ಟ್ ನಿಂದಲೇ ನಮ್ಮ ವೋಟ್ ಡಿಲೀಟ್ಗೆ ಸಂಚು. ವೋಟ್ ಡಿಲೀಟ್ಗೆ ನಾವು ಅರ್ಜಿ ಹಾಕದಿದ್ರೂ ಕೂಡ ಡಿಲೀಟ್ ಮಾಡುವಂತಹ ಸಂಚು ಮಾಡಿತ್ತು. ಯಾರು ಅರ್ಜಿ ಸಲ್ಲಿಸಿದ್ರು ನನಗೆ ಗೊತ್ತಿಲ್ಲ ಅಂತ ಗೋದಾಬಾಯಿ ಹೇಳಿದ್ದಾರೆ. ನಮ್ಮ ಕುಟುಂಬದ 12 ಜನರ ಡಿಲೀಟ್ಗೆ, ವೋಟರ್ ಲಿಸ್ಟ್ ನಲ್ಲಿ ಅವರ ಹೆಸರು ಡಿಲೀಟ್ಗೆ ಯಾರು ಅರ್ಜಿ ಹಾಕಿದ್ರು ಅಂತ ನಮ್ಗೆ ಗೊತ್ತೇ ಇಲ್ಲ. ಆಶಾ ಕಾರ್ಯಕರ್ತೆ ಮೂಲಕವಾಗಿ ನಮಗೆ ವಿಚಾರ ಗೊತ್ತಾಯಿತು. ಶಾಸಕರ ಗಮನಕ್ಕೆ ತಂದ ಮೇಲೆ ಸರಿಯಾಯಿತು ಅಂತ ಗೋದಾಬಾಯಿ ಮಾತನಾಡಿದ್ದಾರೆ. ನಮ್ಮ ಮತಗಳನ್ನ ತೆಗೆಸಲು ಅರ್ಜಿ ಹಾಕಿದವರನ್ನ ಪತ್ತೆ ಮಾಡಬೇಕು, ಕ್ರಮ ಆಗಬೇಕು. ಅರ್ಜಿ ಹಾಕಿದ್ಯಾರು, ಇದ್ರ ಬಗ್ಗೆ ತನಿಖೆ ನಡೆಸಿ ಅವರನ್ನ ಪತ್ತೆ ಹಚ್ಚಬೇಕು ಅಂತ ಗೋದಾಬಾಯಿ ದೇಶಮುಖ್ ಅವರ ಪುತ್ರ ಆನಂದ್ ದೇಶಮುಖ್ ಬಗ್ಗೆ ಮಾತನಾಡಿದ. ಒಂದು ಕಡೆ ಮಹದೇವಪುರದ ವಿಚಾರವನ್ನ ಪ್ರಸ್ತಾಪ ಮಾಡಿ ವೋಟ್ ಕಳ್ಳತನ ಆಗಿದೆ, ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ ಕೆಲವು ದಿನಗಳ ಹಿಂದೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈಗ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲೂ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಮತ್ತೆ ರಾಹುಲ್ ಗಾಂಧಿ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ರು.
2023ರಿಂದ ಇವು ಓಟು ಕಟ್ ಆಗೋದು ಗೊತ್ತಾಗ್ಯದ. ನಮ್ಮ ಇದನ್ನು ಬಂದು ಹೇಳ್ಯಾರ ಅಂದ್ರೆ ನಾನು ಇದು ಏನೂ ಗೊತ್ತಿಲ್ಲ. ಇದು ಸಂಬಂಧ ಇದ್ದಕ್ಕೆ ನಾ ಏನು ಹೇಳಿಲ್ಲ ಅನ್ನೋದು ಗೊತ್ತದ ರೀ. ನಿಮ್ಗೆ ಯಾರು ಹೇಳಿದ್ರಮ್ಮ ಇವಾಗ 2020 ನಮ್ಮ ಇದನ್ನೇ ಹೇಳ್ಯಾರ ರೀ ಅಶೋಕ್ ದಿವಸ. ಇದು ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ನಾ ಮಾಡಿಲ್ಲ, ಅದು ಮಾಡಿದ ಅರ್ಜಿ ಕೊಟ್ಟಿದೆ ತಂದು ಕೇಳಿದ್ರೆ ನನ್ನ ಹೆಸರು ಮೇಲೆ ಆಗ್ಯಾವ ನೋಡ್ರಿ 7-8 ಎಲ್ಲ ನಂದೇ ಮುಂದೆ ಮಾಡ್ಯಾರ. ಇದು ಯಾಕೆ ಮಾಡ್ಯಾರ ಕೇಳ್ರಿ ನೀವು. ಇದೆ ನೀವು ಮತ್ತೆ 2023 ಓಟ್ ಹಾಕಿರಲ್ಲ ಮತ್ತೆ? ಹಾಕಿದ್ರಿ, ಅವರೆಲ್ಲ ಇದ್ರಲ್ರಿ. ನಾ ಇದ್ದಲ್ಲ, ಏನಾಗಲ್ಲ ಹಾಕ್ರಿ ನೀವು ಅಂದ್ರೆ ಹಾಕ್ಲಿಕ್ಕೆ ಹಚ್ಚಾರ. ಹಾಕಿದ್ರಿ 2023ಕ್ಕೆ. ಯಾಕೆ ಮಾಡ್ರಿ ಯಾರಿಗೂ ಅದು ಯಾರು ಮಾಡ್ಯಾರ ಅನ್ನೋದು ನಂಗೆ ಗೊತ್ತೇ ಇಲ್ಲ ರೀ. ನಾ ಯಾರು ಅರ್ಜಿ ಕೊಟ್ಟಿಲ್ಲ ಇದು. ಅರ್ಜಿ ಯಾರು ಕೊಟ್ಟ ಅನ್ನೋದು ಗೊತ್ತಾಗಲ್ಲಾಗಿದ್ರಿ ನನಗೆ. ಅದು ನಂದು ಮುಂದೆ ಮಾಡ್ಯಾರ. ಹಿಂದೆ ಹರ ನೋಡ್ರಿ 8 ಮಂದಿದಾರೆ ಮಾಡ್ಯಾರ ನೋಡ್ರಿ. ನಾನು ಮಾಡಿ ಯಾಕೆ ಮಾಡ್ರಿ ಇದಕ್ಕೆ ಅವಕಾಶ ಮಾಡಿರಿ. ನನಗೆ ಗೊತ್ತಿಲ್ಲ ನೋಡ್ರಿ. ಇದು ನಾನು ಅರ್ಜಿ ಕೊಟ್ಟಿಲ್ಲ. ಅರ್ಜಿನೂ ಕೊಟ್ಟಿಲ್ಲ ನಂಗೆ. ಅವ್ರಿಗೆ ಹೇಳನೇ ಗೊತ್ತಾಗ್ಯದ ನೋಡ್ರಿ. ಅಷ್ಟು ದಿವಸ ಹೇಳನೇ ಗೊತ್ತಾಗ್ಯದ. ನಾವು ಇದ್ದೀವಿ ಅಂದ್ರೆ ಹಾಕ್ಲಿಕ್ಕೆ ಹಚ್ಚಾರ ಬಿಡ್ರಿ. ಹಾಕಿದ 23ಕ್ಕೆ. ಇದು ಮುಂದಿನ ಏನು ನನಗೆ ಗೊತ್ತಿದ್ರೆ ನಾನು ಹೇಳ್ತಿದ್ರಿ. ನಂಗೆ ಗೊತ್ತೇ ಆಗಲ್ಲ. ನಮ್ಮದು ಗೋದಾಬಾಯಿ ದೇಶ್ಮುಖನವರು ನಮ್ಮದು ತಾಯಿಯವರು. ಇವ್ರ ಹೆಸರು ಮೇಲೆ 2023 ಆಶಾ ಕಾರ್ಯಕರ್ತರು ಬಂದ ಕೇಶನೇ ಇವ್ರ ಹೆಸರು ಮೇಲೆ ಓಟ್ ಕಟ್ ಮಾಡಲಾಗಿದೆ ಅಂತ 12 ಓಟ್ ಕಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆಶಾ ಕಾರ್ಯಕರ್ತರು ಇವ್ರ ಮನೆಗೆ ಬಂದು ಹೇಳಿಬಿಟ್ರು. ಇವ್ರು ಏನು ಮಾಡಿದ್ರು, ನಮ್ಮದು ಊರಿನ ಲೀಡ್ರಾದ ಶಂಕರರಾವ್ ದೇಶ್ಮುಖ್ ಅವರು ಅವ್ರಿಗೆ ಬಂದು ಗಮನಕ್ಕೆ ತಂದು ಅವ್ರು ಏನು ಮಾಡಿದ್ರು, ನಮ್ಮ ಶಾಸಕರು BR ಪಾಟೀಲ್ ಅವರು ಗಮನಕ್ಕೆ ತಂದ ಕೇಶನೇ FIR ಮಾಡಿಸಿ CIDಗೆ ಒಪ್ಪಿಸಿ ಮತ್ತು ಎಲೆಕ್ಷನ್ ಕಮಿಷನರ್ ಆಫೀಸಿಗೆ ಒಪ್ಪಿಸಿ ಟೋಟಲಿ ಆಳಂದ ತಾಲೂಕದಲ್ಲಿ 6018 ಓಟ್ ಕಟ್ ಮಾಡಲಾಗಿದೆ. ಇದು ಒಟ್ಟು ಯಾರಿಗೂ ಗಮನಕ್ಕೆ ಬಂದಿದ್ದಿಲ್ಲ. ನಮ್ಮ ಶಾಸಕರು ಹೋಗಿ ಇದನ್ನು ತಡೆ ಹಿಡಿದು 2023ರಲ್ಲಿ ಎಲ್ರಿಗೂ ಓಟ್ ಮಾಡುವಾಗ ಹಕ್ಕು ಕೊಡುವಾಗ ಚಲಾಯಿಸೋ ಬಗ್ಗೆ ಓಟ್ ಮಾಡಿದ್ರು. ಇದೆಲ್ಲ ಸಂಚು ಮಾಡಿ ಮೇನ್ ಇದರಲ್ಲಿ ಶಂಕರರಾವ್ ದೇಶ್ಮುಖ್ ಏನು ಇದ್ದಾರಲ್ಲ, ಇವರು ಓಟ್ ಕಟ್ಟಾಗಿದೆ. ಇವ್ರ ಹೆಸರು ಮೇಲೆ ಏನು ಕಟ್ ಮಾಡಿದಾರಲ್ಲ, ಇವರು ಎಕ್ಸ್ ತಾಲೂಕು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಅವ್ರದ್ದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರೆ ಇವ್ರು ಮೈದನ್ ಆಗ್ಬೇಕು. ಇವರು ಅವ್ರ ಮೈದನ್ ಇವ್ರು ಹೇಗೆ ಡಿಲೀಟ್ ಮಾಡ್ತಾರೆ ಅದು ತಿಳ್ಕೊಳ್ಳಿ ಸರ್. ಇವ್ರು ಫಾರ್ಮ್ ನಂಬರ್ 7 ಅಂದು ಗೊತ್ತಿಲ್ಲ ಏನು ಇವ್ರ ಹೆಸರು ಮೇಲೆ ಅರ್ಜಿ ಕೊಟ್ಟಿದ್ದಾರೆ 12 ಜನಕ್ಕೆ ಸರ್. ಏನು ಗೊತ್ತೇ ಇಲ್ಲ ಸರ್ ಇವ್ರಿಗೆ. ಇವ್ರ ಮನೆ ಬಿಟ್ಟು ಹೊರಗೆ ಬರಲ್ಲ. ಆಶಾ ಕಾರ್ಯಕರ್ತರು ಬಂದುಬಿಟ್ಟು ಹೇಳಿಬಿಟ್ರು ಸರ್. ಅದಕ್ಕೋಸ್ಕರ ನಮ್ಮದು ಗೋದಾಬಾಯಿ ದೇಶ್ಮುಖನವರು ನಮ್ಮದು ತಾಯಿಯವರು. ಇವ್ರ ಹೆಸರು ಮೇಲೆ 2023 ಆಶಾ ಕಾರ್ಯಕರ್ತರು ಬಂದ ಕೇಶನೇ ಇವ್ರ ಹೆಸರು ಮೇಲೆ ಓಟ್ ಕಟ್ ಮಾಡಲಾಗಿದೆ ಅಂತ 12 ಓಟ್ ಕಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆಶಾ ಕಾರ್ಯಕರ್ತರು ಇವ್ರ ಮನೆಗೆ ಬಂದು ಹೇಳಿಬಿಟ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ದೆಹಲಿಯಲ್ಲಿ ಆರೋಪವನ್ನು ಮಾಡಿರುವಂಥದ್ದು ರಾಹುಲ್ ಗಾಂಧಿ ಈ ರೀತಿಯಾಗಿ ವೋಟ್ ಬ್ಯಾಂಕ್ಗೆ ಕೈ ಹಾಕಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಈ ಬಾರಿ ಕೂಡ, 3ನೇ ಬಾರಿ ಕೂಡ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಕೆಲವು ದಿನಗಳ ಹಿಂದಲೂ ಕೂಡ ಬೆಂಗಳೂರಿನ ಒಂದು ಕ್ಷೇತ್ರವನ್ನು ಉಲ್ಲೇಖ ಮಾಡಿ ಗಂಭೀರ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಈಗ ಮತದಾರರು ಕೂಡ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಆಕ್ಚುಲ್ ಆಗಿ? ಹೌದು ಅರುಣ್, ಏನಂತಂದ್ರೆ ಮತದಾರ ವೋಟ್ ಚೋರಿ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂತದ್ದು. ಇಂದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಆಳಂದ್ ಮತಕ್ಷೇತ್ರದಲ್ಲಿ ಕೂಡ ಏನು ಮತಗಳ್ಳತನ ಆಗಿದೆ ಅಂತ ಹೇಳಿ ಆರೋಪನ ಮಾಡಿದ್ರು. ಅದಕ್ಕೆ ಕೆಲವೊಂದು ವಿಡಿಯೋಗಳನ್ನ ಮತ್ತೆ ಅಲ್ಲಿದ್ದ ಏನು ಯಾರ್ದು ಮತ ಏನು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗಿತ್ತು ಅವ್ರ ಹೆಸರುಗಳನ್ನ ಕೂಡ ಉಲ್ಲೇಖನ ಮಾಡಿದ್ರು. ಕಲಬುರಗಿಯ ನಿರ್ಗುಡಿ ಗ್ರಾಮದ ಗೋದಾಬಾಯಿ ಎನ್ನುವರು ಏನಂದ್ರೆ 2013ರಲ್ಲಿ 12 ಜನರ ಲಿಸ್ಟ್ ಅನ್ನ ಕೊಟ್ಟಿದ್ರು. ಆ ಲಿಸ್ಟ್ ಅಲ್ಲಿ 12 ಜನರ ಹೆಸರುಗಳನ್ನ ಉಲ್ಲೇಖ ಮಾಡಿ ಇವ್ರು 12 ಜನರ ವೋಟರ್ ಲಿಸ್ಟ್ ಇಂದ ಕೈ ಬಿಡ್ಬೇಕಂತ ಹೇಳಿ ಮನವಿನ ಸಲ್ಲಿಸಿದ್ರು. ಆದ್ರೆ ಆಶಾ ಕಾರ್ಯಕರ್ತರು ಅವರ ಮನೆ ಬಂದಾಗ ಗೊತ್ತಾಗಿರುವುದು ಏನಂತಂದ್ರೆ ಈ ಒಂದು 12 ಜನರ ಏನು ಹೆಸರುಗಳನ್ನ ಉಲ್ಲೇಖನ ಮಾಡಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಆ 12 ಜನರು ಕೂಡ ಯಾರಿಗೂ ಅವರ ಗಮನಕ್ಕೆ ಯಾವುದೇ ರೀತಿಯ ಇರ್ಲಿಲ್ಲ. ಹಾಗಾಗಿ ಈ ಒಂದು ಏನೋ ಒಂದು ಷಡ್ಯಂತರ ನಡೀತದೆ ಅಂತ ಆರೋಪನ ಮಾಡಿದ್ರು. ಆ 2023ರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಏನು ಈಗಿನ ಶಾಸಕರಾದಂತ BR ಪಾಟೀಲ್ ಅವರು ಆರೋಪನ ಮಾಡಿದ್ರು. ನಮ್ಮ ಕ್ಷೇತ್ರದ ಸುಮಾರು 6000ಕ್ಕೂ ಹೆಚ್ಚು ಮತದಾರರನ್ನ ಈ ಒಂದು ಮತದಾನದಿಂದ ಕೈ ಬಿಡಲಾಗಿದೆ. ಮತದಾನದಿಂದ ಅವರಿಗೆ ವಂಚಿತರನ್ನಾಗಿ ಮಾಡಲು ಏನು ಪ್ರಯತ್ನ ನಡೀತದೆ, ಸಂಚಲನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಏನು ನಮ್ಮ ಏನು ಆ ವೋಟರ್ ಲಿಸ್ಟ್ ಅಲ್ಲಿ ಯಾರ್ದು ಇದೆಯೋ ಆ ನಂಬರ್ ಅನ್ನ ಯಾರ್ದಿದೆಯೋ ಕೂಡ ಯಾರಿಗೂ ಗೊತ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ನಂಬರ್ ಗಳನ್ನ ತೆಗೆದುಕೊಂಡು ಇಲ್ಲಿದ್ದಂತ ವೋಟರ್ಸ್ ಯಾರು ಕಾಂಗ್ರೆಸ್ ನ ಏನು ವೋಟರ್ಸ್ ಇದ್ದಾರೆ ಅವರ ವೋಟರ್ಗಳನ್ನ ಕಟ್ ಮಾಡೋದ್ರ ಮೂಲಕ ಬಿಜೆಪಿ ಅಭ್ಯರ್ಥಿ ಏನು ಹಿಂದಿನ ಶಾಸಕರಾದಂತ ಈಗ ಮಾಜಿ ಶಾಸಕರು ಸುಭಾಷ್ ಗುತ್ತೇದಾರ್ ಅವರ ಮೇಲೆ ಆರೋಪವನ್ನು ಮಾಡಿದ್ರು. ಆದ್ರೆ ಈ ಒಂದು ಏನು ಘಟನೆಗೆ ಏನಂತಂದ್ರೆ ಸುಭಾಷ್ ಗುತ್ತೇದಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈ ಹಿಂದೆ 2023ರಲ್ಲಿ ವೋಟನ್ನ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾರಿಗೂ ಕೂಡ ಡಿಲೀಟ್ ಆಗಿಲ್ಲ. ಅವು ಏನು ಆಶಾ ಕಾರ್ಯಕರ್ತರು ಮತ್ತೆ ಅಲ್ಲಿನ ಇದ್ದಂತ ಏನು ಆ ಚುನಾವಣೆಗೆ ಏನು ವೋಟರ್ ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಇದ್ರು
ಅವರಿಗೆ ಗೊತ್ತು. ನನಗೆ ಯಾವುದೇ ರೀತಿಯ ಗಮನಕ್ಕೂ ಇಲ್ಲ, ನಾನು ಈ ರೀತಿ ಒಂದು ಮಾಡಿಲ್ಲ ಅಂತ ಕೂಡ ಆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಈ ಒಂದು ಏನಂತಂದ್ರೆ ಇದು ಸಂಪೂರ್ಣವಾಗಿ 6,000 ಜನರನ್ನ ವೋಟರ್ನಿಂದ ಲಿಸ್ಟ್ ಇಂದ ಕೈ ಬಿಡುವಂತೆ ಏನು ಮನವಿನ ಮಾಡಿದ್ರು, ಯಾರು ಮಾಡಿದ್ರು ಆ ನಂಬರ್ಗಳು ಬೇರೆ ಬೇರೆ ರಾಜ್ಯಗಳು ಬರ್ತಾ ಇದೆ. ಆ ರಾಜ್ಯಗಳಿಂದ ಯಾರದ್ದು ಬರ್ತಾ ಇದೆ, ಯಾರನ್ನ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕಂತೇಳಿ ಕಳೆದ 3-4 ಬಾರಿ ಕೂಡ ಏನು BR ಪಾಟೀಲ್ ಅವರವರು ಏನೋ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಏನು ಮನವರಿಕೆಯನ್ನು ಮಾಡಿದ್ರು. ಜನರಿಗೆ ನಾನು CM ಗಮನಕ್ಕೂ ತಗೊಂಡ್ಬರ್ತೇನೆ, ಅಲ್ಲದೆ ಈ ಒಂದು ರಾಹುಲ್ ಗಾಂಧಿ ಅವರ ಗಮನಕ್ಕೂ ತಗೊಂಡ್ಬರ್ತೇನೆ ಅಂತ ಹೇಳಿದ್ರು. ಇಂದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಗೋದುಬಾಯಿ ಅವರು 12 ಜನರನ್ನ ಏನೋ ವೋಟರ್ ಲಿಸ್ಟ್ ಇಂದ ಕೈ ಬಿಡ್ಬೇಕಂತ ಹೇಳಿ ಏನು ಮನವಿನ ಮಾಡಿದ್ರು. ಆ ಒಂದು ವಿಡಿಯೋ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಡಿಯೋ ರಿಲೀಸ್ ಅನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು, ಯಾರು ತಪ್ಪಿಸ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಈಗ ಏನು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಗ್ರಾಮಸ್ಥರು ಕೂಡ ನಮ್ದು ಯಾವುದೇ ರೀತಿ ಗಮನಕ್ಕೆ ಇರದೇನೆ ಈ ರೀತಿ ಡಿಲೀಟ್ ಆಗಿದೆ, ಯಾರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ಈ ರೀತಿ ಮುಂದೆ ಆಗದಂತೆ ನೋಡ್ಕೊಳ್ಬೇಕು. ಚುನಾವಣಾ ಆಯೋಗ ಕೂಡ ಎಷ್ಟೇ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾರು ಇಲ್ಲಿವರೆಗೂ ನಮ್ಗೆ ಏನಂತಂದ್ರೆ ಏನು ನ್ಯಾಯನ ದೊರಕಿಸ್ಕೊಟ್ಟಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಸರ್ಕಾರಿ ಹಾಸ್ಟೆಲ್ ಸೇರೋಕೆ ರ್ಯಾಂಕ್ ಪಡೆದ್ರೆ ಸಾಲಲ್ವಾ? ಹಾಗಾದ್ರೆ ಸಚಿವರು ಶಾಸಕರು ಹೇಳಿದ್ರಷ್ಟೇ BCM ಹಾಸ್ಟೆಲ್ನಲ್ಲಿ ಸೀಟ್ ಸಿಗೋದಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿನಿಯೊಬ್ಬಳು ಬಹಿರಂಗವಾಗಿಯೇ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ಘಟನೆ ನಡೆದಿದೆ. ಸಿಡಿದೆದ್ದಿದ್ದಾಳೆ ವಿದ್ಯಾರ್ಥಿನಿ. ಸಚಿವರು ಶಾಸಕರು ಹೇಳಿದ್ರೆ ಮಾತ್ರ BCM ಹಾಸ್ಟೆಲ್ ಸಿಗುತ್ತಾ? ಅದು ಕೂಡ SSLCಯಲ್ಲಿ 88% ಅಂಕ ಪಡೆದಂತಹ ವಿದ್ಯಾರ್ಥಿನಿ ಕೂಡ ಈ ರೀತಿಯಾಗಿ ಇನ್ಫ್ಲೂಯೆನ್ಸ್ಗೆ ಒಳಗಾಗಬೇಕಾ? 88% ಅಂಕ ಪಡೆದ ಐಶ್ವರ್ಯ ಪಾಯಗೊಂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸನ್ಮಾನವನ್ನ ಆಯೋಜನೆ ಮಾಡಲಾಗಿತ್ತು ಈ ವಿದ್ಯಾರ್ಥಿನಿಗೆ PKPS ಬ್ಯಾಂಕ್ ಆಡಳಿತ ಮಂಡಳಿ ಕಡೆಯಿಂದ. ಆದರೆ ಸನ್ಮಾನವನ್ನ ಸ್ವೀಕರಿಸಿದೇನೆ ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ. ಸಚಿವ RV ತಿಮ್ಮಾಪುರ ಹೇಳಿದ್ರಷ್ಟೇನೆ BCM ಹಾಸ್ಟೆಲ್ನಲ್ಲಿ ಸೀಟ್ ಸಿಗುತ್ತೆ, ನನ್ನ ರ್ಯಾಂಕಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಅಂತ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಆ ಮಗು. ಹೀಗಾಗಿ ನನಗೆ ಸನ್ಮಾನನೇ ಬೇಡ ಅಂತ ಆ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದಾಳೆ. ಕಾರ್ಯಕ್ರಮದಲ್ಲಿ ಸಿಟ್ಟನ್ನ ವ್ಯಕ್ತಪಡಿಸಿ ಐಶ್ವರ್ಯ ಹೊರಗೆ ಬಂದಿರು. ನಾವು 90ರಷ್ಟು ಅಂಕ ತೆಗೆದ್ರೂ ಕೂಡ ಹಾಸ್ಟೆಲ್ ಸಿಗಬೇಕು ಅಂತ ಇದ್ರೆ ಅದಕ್ಕೆ ಸಚಿವರು ಶಾಸಕರು ಹೇಳಬೇಕಾ, ಅವರ ಇನ್ಫ್ಲೂಯೆನ್ಸ್ ಬೇಕಾ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಬಹಿರಂಗವಾಗಿ. ರಾಜಕೀಯ ನಾಯಕರು ಹೇಳಿದ ಮಾತ್ರ ಕೆಲಸ ಆಗುತ್ತದೆ ಅಂದ್ರೆ ನಾವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ರು ವ್ಯರ್ಥ. ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ. ನನಗೆ ಯಾವುದೇ ಸನ್ಮಾನ ಬೇಡ. ನನಗೆ ಸನ್ಮಾನಿಸಲು ಕರೆದಿರುವ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಾವು ಲ್ಯಾಬ್ ಮುಗಿಸಿಕೊಂಡು ಮನೆಗೆ ಬರಬೇಕಾದ್ರೆ 7 ಗಂಟೆ ಆಗಿರುತ್ತದೆ. ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಆ ವಿದ್ಯಾರ್ಥಿನಿ ಹೇಳಿರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಅಕ್ಷರಶಃ ಸತ್ಯನೇ. ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು ನಿಜಕ್ಕೂ ಕೂಡ. ಖಂಡಿತವಾಗ್ಲೂ ಅರುಣ್, ಈ ಒಂದು ವಿದ್ಯಾರ್ಥಿನಿಯ ಆಕ್ರೋಶದ ನುಡಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳು ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ. ಯಾಕಂತಂದ್ರೆ ಸಹಜವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಇನ್ಫ್ಲೂಯೆನ್ಸ್ ಅನ್ನೋದು, ಪ್ರಭಾವ ಅನ್ನೋದು ಒಂದು ಹಂತಕ್ಕೆ ನಡೆಯುತ್ತೆ. ಆದ್ರೆ ಒಂದು ಹಾಸ್ಟೆಲ್ ನಲ್ಲಿ ಸೀಟ್ ಪಡೆದುಕೊಳ್ಬೇಕಾದ್ರೆ ಸಚಿವರ ಹತ್ರ ಹೋಗ್ಬೇಕು, ಶಾಸಕರ ಶಿಫಾರಸು ಪತ್ರ ಬೇಕು ಅನ್ನುವಂತ ವ್ಯವಸ್ಥೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾಕಂತಂದ್ರೆ ವಿದ್ಯಾರ್ಥಿಗಳು SSLCಯಲ್ಲಿ PUCಯಲ್ಲಿ ಕಷ್ಟಪಟ್ಟು ಓದಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ತಾರೆ. ಇಲ್ಲಿ ನೆಪ ಮಾತ್ರಕ್ಕೆ ಮಾತ್ರ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಅನ್ನುವಂತ ಹಿನ್ನೆಲೆಯಲ್ಲಿ ಏನು ಹಾಸ್ಟೆಲ್ಗಳನ್ನ ಆಯ್ಕೆ ಮಾಡುವಂತದ್ದು, ಅಲಾಟ್ಮೆಂಟ್ ಮಾಡುವಂತದ್ದು ಆಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕಾರಣಿಗಳು ಮತ್ತು ರಾಜಕಾರಣಿಗಳ ಹಿಂಬಾಲಕರೇನಿದ್ದಾರೆ ಇವರೆಲ್ಲರಿಗೂ ಕೂಡ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡಿಸೋದೇ ಒಂದು ದಂಧೆಯಾಗಿಯೂ ಕೂಡ ಒಂದು ಪರಿಣಮಿಸುವಂಥದ್ದು. ಯಾಕಂತಂದ್ರೆ ಇವತ್ತು ಬಹುತೇಕ ಹಾಸ್ಟೆಲ್ಗಳನ್ನು ನೋಡಿದ ಸಂದರ್ಭದಲ್ಲಿ 50% 55% ಪಡೆದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತೆ. ಆದ್ರೆ 90% ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗದೆ ಇವತ್ತಿಗೂ ಕೂಡ ಬಸ್ ನಲ್ಲಿ ಓಡಾಡುವಂತ ಸ್ಥಿತಿ ಇದೆ ಅಂತಂದ್ರೆ ಅದಕ್ಕೆ ರಾಜಕೀಯ ವ್ಯವಸ್ಥೆನೇ ಕಾರಣ ಮತ್ತು ಅವರ ಹಿಂಬಾಲಕರೇ ಕಾರಣ. ಇಲ್ಲಿ ಬಹಳಷ್ಟು ವಿಚಾರಗಳಲ್ಲಿಯೂ ಕೂಡ ಈ ಹಿಂದೆನೂ ಕೂಡ ನ್ಯೂಸ್ ಈ ಬಗ್ಗೆ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಅಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ 5,000 10,000 ರೂಪಾಯಿ ಕಮಿಷನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇಂಥವ್ರಿಗೆ ಹಾಸ್ಟೆಲ್ ಅನ್ನ ನೀಡ್ತಾರೆ, ಇಂಥ ಆರೋಪಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಸದ್ಯ ಈ ವಿದ್ಯಾರ್ಥಿನಿ ಆಡಿರುವಂತಹ ಮಾತುಗಳು ನಿಜಕ್ಕೂ ಬಾಗಲಕೋಟೆಯಲ್ಲಿರ್ತಕ್ಕಂತಹ ರಾಜಕಾರಣಿಗಳು ತಲೆ ತಗ್ಗಿಸುವಂತಹ ವಿಚಾರಣೆ ಇರೋದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನ್ಯೂಸ್ 18 ವರದಿಯಿಂದ ಶಿಕ್ಷಣ ಇಲಾಖೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡು ಈಗ ವಿದ್ಯಾರ್ಥಿಗಳಿಗೆ ಸಾಕ್ಸ್ ಮತ್ತು ಶೂಗಳನ್ನ ವಿತರಣೆ ಮಾಡಲಾಗಿದೆ. ಮರೆತೇ ಹೋಗಿತ್ತು ಶಿಕ್ಷಣ ಇಲಾಖೆ, ವಿದ್ಯಾರ್ಥಿಗಳಿಗೆ ಸಾಕ್ಸ್ ಮತ್ತು ಶೂಗಳನ್ನ ಕೊಡಬೇಕು ಅನ್ನೋದನ್ನ ಮರೆತು ಹೋಗಿತ್ತು. ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರದ ನಂತರದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಶಿಕ್ಷಣ ಇಲಾಖೆಯನ್ನ ಬಡಿದೆಬ್ಬಿಸುವಂತ ಕೆಲಸ ಆಯಿತು. ಈಗ ವಿತರಣೆ ಮಾಡಲಾಗಿದೆ. ನರಗುಂದ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಸಾಕ್ಸ್ ಮತ್ತು ಶೂ ವಿತರಣೆ ಆಗಿದೆ. 2 ದಿನದ ಹಿಂದೆ ಶೂಗಳನ್ನ ಸಾಕ್ಸ್ಗಳನ್ನ ಕೊಟ್ಟಿಲ್ಲ ಅನ್ನುವಂಥ ವರದಿಯನ್ನ ಮಾಡಲಾಗಿತ್ತು ವಿಸ್ತೃತವಾಗಿ. ಒಂದೇ ದಿನದಲ್ಲಿ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆ ಮಾಡಲಾಗಿದೆ. ಮಳೆ ಬಿಸಿಲಲ್ಲಿ ಬರಿಗಾಲಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ರು. ನೋಡಿ, 2 ದೃಶ್ಯ ತೋರಿಸ್ತಾ ಇದೀವಿ ನಿಮಗೆ. 2 ದಿನದ ಹಿಂದಿನ ದೃಶ್ಯ ನಿಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇರೋದು. ಈಗ ಸಾಕ್ಸ್ ಮತ್ತು ಶೂಗಳನ್ನ ಕೊಡಲಾಗಿದೆ. ಎಲ್ಲ ಇದ್ರೂ ಕೂಡ ಕೊಡದೇ ಇರುವಂತ ಪರಿಸ್ಥಿತಿ. ಇದು ಶಿಕ್ಷಣ ಇಲಾಖೆಯ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ. ಈ ಸುದ್ದಿಯನ್ನ ಪ್ರಚಾರ ಮಾಡತಕ್ಕಂತ ನ್ಯೂಸ್ 18 ಕನ್ನಡ ಚಾನೆಲ್ಗೆ ನನ್ನಿಂದ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಾವು ಶಾಲೆಗೆ ಬರ್ಬೇಕಾದ್ರೆ ಬರಗಾಲಲ್ಲೇ ಬರ್ತಿದ್ವಿ. ನ್ಯೂಸ್ 18 ಕನ್ನಡದವರು ನಮಗೆ ಸರ್ಕಾರದಿಂದ ಬೂಟ್ ಅನ್ನು ವಿತರಣೆ ಮಾಡ್ಬೇಕಂತ ಅವರ ವಾಹಿನಿಯಲ್ಲಿ ಘೋಷಣೆ ಮಾಡಿದಾಗ ನಮಗೆ ಎಲ್ಲರಿಗೂ ಬಹಳ ಖುಷಿ ಆಯಿತು. ಅವರ ಮಾತಿನಂಗೆ 2 ದಿನದಲ್ಲಿ ನಮಗೆ ಬೂಟ್ ಅನ್ನು ಕೊಟ್ಟರು. ಹಾಗಾಗಿ ನಮಗೆ ಈಗ ಬಹಳ ಖುಷಿಯಾಗಿದೆ. ನ್ಯೂಸ್ 18 ಕನ್ನಡದವರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಸಹೋದರ ಹಾಗೂ ಸಹೋದರಿಯರ ಕಡೆಯಿಂದ, ನನ್ನ ಶಾಲೆಯ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಬರಗಾಲಿನಲ್ಲಿ ಬರ್ತಿದ್ವಿ. ನ್ಯೂಸ್ 18 ಕನ್ನಡದವರು ವಾಹಿನಿಯಲ್ಲಿ ಪ್ರಚಾರ ಮಾಡಿದರು. ಆದ್ದರಿಂದ ನಮಗೆ ಸರ್ಕಾರದಿಂದ 2 ದಿನದಲ್ಲಿ ಶೂಗಳನ್ನು ಕೊಟ್ಟರು. ಆದ್ದರಿಂದ ನ್ಯೂಸ್ 18 ಕನ್ನಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್, ನಮಗೆ ಬೂಟ್ ಬಂದಿರ್ಕಿಲ್ಲ, ನಾವು ಅದರಿಂದ ಬರಗಾಲಲ್ಲಿ ಅಡ್ಡಾಡ್ತಿದ್ವಿ. ಈ ಸುದ್ದಿಯನ್ನ ಪ್ರಚಾರ ಮಾಡತಕ್ಕಂತ ನ್ಯೂಸ್ 18 ಒಟ್ಟು 23,56,000 ರೂಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಜಮಾ ಆಗಿದೆ. ಇದರ ಜೊತೆಗೆ 2 ಶಾಲೆಗಳಿಗೆ ಬ್ಯಾಂಕಿನ ಡೀಟೇಲ್ಸ್ ತಪ್ಪಾಗಿ ನಮೂದಾಗಿದ್ದರಿಂದ 2 ಶಾಲೆಗೆ ಜಮಾ ಆಗಿರೋದಿಲ್ಲ. ಹಾಗೆ ಈ ಒಟ್ಟು 70 ಶಾಲೆಗಳಲ್ಲಿ 35 ಶಾಲೆಗಳಿಗೆ ಈಗಾಗಲೇ ಶೂ ಸಾಕ್ಸ್ ಅನ್ನು ವಿತರಿಸಲಾಗಿದೆ. ಉಳಿದಂತಹ ಶಾಲೆಗಳಿಗೆ ನಾವು ತ್ವರಿತವಾಗಿ SDMC ಅವರು ಈಗಾಗಲೇ ಅವರು ಸಭೆಯನ್ನ ಮಾಡಿ ಮುಂದಿನ ಎಲ್ಲ ಪ್ರಗತಿದಾಯಕ ಕ್ರಮಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನಿಜಕ್ಕೂ ಕೂಡ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದ್ರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಅವರಿಗೆ ಸಿಗುವಂತ ಹಕ್ಕನ್ನು ಕೂಡ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಬಟ್ ಕೊನೆಗೂ ಈಗ ನಮ್ಮ ವರದಿ ನಂತರದಲ್ಲೂ ಕೂಡ ಎಚ್ಚೆತ್ಕೊಂಡು ಇಂಥ ಕಾರ್ಯ ಮಾಡಿದ್ರಲ್ಲ ಅನ್ನೋದೇ ಸಮಾಧಾನ. ಹೌದು ಅರುಣ್ ಹುಗಾರ್, ಏನು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸುಮಾರು 70ಕ್ಕೂ ಹೆಚ್ಚು ಹೈಸ್ಕೂಲ್ ಹಾಗೂ ಮತ್ತು ಪ್ರಾಥಮಿಕ ಶಾಲೆಗಳಿದಾವೆ. ಅಲ್ಲಿ ಸುಮಾರು ಅಂದಾಜು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ ಶಾಲಾ ಆರಂಭವಾಗಿ 3-4 ತಿಂಗಳು ಕಳೆದು ಕೂಡ ಯಾವುದೇ ರೀತಿ ಶೂಗಳನ್ನ ವಿತರಣೆ ಮಾಡಿರಲಿಲ್ಲ. ಹೀಗಾಗಿ ಮಕ್ಕಳು ಕೂಡ ಮಳೆ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಸಾಕಷ್ಟು ಇದರಿಂದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಹಾಗಾಗಿ ನ್ಯೂಸ್ 18 ಕನ್ನಡ ಯಾವಾಗ ಅದರ ಕುರಿತು ಮಕ್ಕಳಿಗೆ ಸಾಕ್ಸ್ ಹಾಗೂ ಸಿಗುತನ್ನ ಕೊಟ್ಟಿಲ್ಲ ಅಂತೇಳಿ ವರದಿಯನ್ನ ಪ್ರಸಾರ ಮಾಡ್ತಾವ. ವರದಿಯ ನಂತರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಈಗ ಶೂಗಳನ್ನ ವಿತರಣೆ ಮಾಡುವಂತ ಕೆಲಸ ಈಗಾಗಲೇ ಮುಂದಾಗಿರುವಂತದ್ದು. ಜೊತೆಗೆ ಒಟ್ಟು 70 ಶಾಲೆಯಲ್ಲಿ ಈಗಾಗಲೇ 35ಕ್ಕೂ ಹೆಚ್ಚು ಶಾಲೆಗಳಿಗೆ ಈಗಾಗಲೇ ವಿತರಣೆ ಮಾಡಿದ್ದಾರೆ. ಇನ್ನು ಉಳಿದಂತಹ ಶಾಲೆಗಳಿಗೆ ಇನ್ನು 2 ದಿನಗಳಲ್ಲಿ ಕೂಡ ಸಂಪೂರ್ಣವಾಗಿ ವಿತರಣೆ ಮಾಡ್ತಾರೆ ಅಂತ ಹೇಳಿ ಈಗ ಬಸವರಾಜ್ ಏನು BO ಇದಾರೆ ಅವರು ಕೂಡ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಇದೇ ತಿಂಗಳು 28ರಂದು ನ್ಯೂಸ್ 18 ಕನ್ನಡ ಬೆಂಗಳೂರಿನ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ ಆಯೋಜಿಸಿದೆ. ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜಿಯವರೆಗೆ ಎಲ್ಲ ವಯೋಮಾನದವರು ಭಾಗವಹಿಸಲು ಅವಕಾಶ ಇದೆ. ಭಾಗವಹಿಸಿದ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗುತ್ತೆ. ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ತುಂಬಾ ಸುಲಭವಾಗಿದೆ. ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ, ಮಕ್ಕಳಿಂದ ಅಜ್ಜ ಅಜ್ಜಿಯರ ತನಕ ಬನ್ನಿ, ಓಡಿ, ಸಂಭ್ರಮಿಸಿ, ಗೆಲ್ಲಿ. ಬೆಂಗಳೂರು ನಗರದ ಅತಿದೊಡ್ಡ ಫಿಟ್ನೆಸ್ ಹಬ್ಬ ನಮ್ಮ ರನ್ 2025 ನ್ಯೂಸ್ 18 ಕನ್ನಡ ಆಯೋಜನೆ ಮಾಡಿದೆ. ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ 28ರ ಭಾನುವಾರ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ ನಡೆಯಲಿದೆ. ಈ ಫಿಟ್ನೆಸ್ ಹಬ್ಬದಲ್ಲಿ 6 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ಅಜ್ಜ ಅಜ್ಜಿಯವರೆಗೂ ಎಲ್ಲ ವಯೋಮಾನದವರು ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಓಟದಲ್ಲಿ ಇಡೀ ಕುಟುಂಬ ಭಾಗವಹಿಸಬಹುದಾಗಿದೆ. ಓಡು ಬೆಂಗಳೂರು ಓಡು, ಒಂದು ಹೆಜ್ಜೆ ಆರೋಗ್ಯದತ್ತ ಓಡು.
ನಮ್ಮ ರನ್ 2025 ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬದಲ್ಲಿ ಕರ್ನಾಟಕದ ಹೆಸರಾಂತ ಗಣ್ಯರು, ತಾರೆಯರು, ಸಾಧಕರು, ಹಿರಿಯ ಜೀವಿಗಳು ಭಾಗವಹಿಸ್ತಾ ಇದ್ದಾರೆ. ನೀವು ಕುಟುಂಬ ಸಮೇತ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಸೆಪ್ಟೆಂಬರ್ 28ನೇ ತಾರೀಕು ಮ್ಯಾರಥಾನ್ ನಡೀತಾ ಇದೆ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ನೀವು ಕೂಡ ಬನ್ನಿ, ಜೊತೆಗೂಡೋಣ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ನ್ಯೂಸ್ 18 ಕನ್ನಡ ನಮ್ಮ ರನ್ಗೆ ಬನ್ನಿ, ಭಾಗವಹಿಸಿ, ಎಂಜಾಯ್ ಮಾಡಿ. ಆಲ್ ದಿ ಬೆಸ್ಟ್. ಹಾಯ್, ನಮಸ್ಕಾರ. ನಾನು ನಿಮ್ಮ ನೀನಾಸಂ ಸತೀಶ್. ಓಟಕ್ಕೆ ಸಜ್ಜಾಗಿದ್ದೆ ಬೆಂಗಳೂರು. ನ್ಯೂಸ್ 18 ವತಿಯಿಂದ ಫಿಟ್ನೆಸ್ ಹಬ್ಬ ಇದೇ ಸೆಪ್ಟೆಂಬರ್ 28ಕ್ಕೆ ಮ್ಯಾರಥಾನ್ಗೆ ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಕ್ಕಿ ವರುಣ್. ನ್ಯೂಸ್ 18 ತಂಡದಿಂದ ಮ್ಯಾರಥಾನ್ ನಡೀತಾ ಇದೆ. ಇದೇ 28ನೇ ತಾರೀಕು ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ, ಎಲ್ಲರೊಟ್ಟಿಗೆ ಸಿಗೋಣ. ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡ ವತಿಯಿಂದ ಇದೇ ಸೆಪ್ಟೆಂಬರ್ 28 ಫಿಟ್ನೆಸ್ ಡೇನ ಆರ್ಗನೈಸ್ ಮಾಡ್ತಾರೆ. ಸೊ ನಾನು ಮಿಸ್ ಮಾಡದೆ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ನೀವು ಮಿಸ್ ಮಾಡದೆ ಬನ್ನಿ. ಸೊ ಸಿ ಯು ಸೂನ್ ಆನ್ 28. ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಓಟ, ನಮ್ಮ ಹಬ್ಬ. ಓಡಿ, ಗೆಲ್ಲಿ, ಸಂಭ್ರಮಿಸಿ. ಈ ಓಟದಲ್ಲಿ ಭಾಗವಹಿಸುವ ಎಲ್ಲ ವಯೋಮಾನದ ವಿಜೇತರಿಗೆ ಆಕರ್ಷಕ ಬಹುಮಾನ ಕೂಡ ಇದೆ. ಇನ್ನು ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ ಎಲ್ಲಿ, ಯಾವಾಗ ಆಯೋಜನೆ ಮಾಡಲಾಗಿದೆ ಅನ್ನುವಂತ ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ನ್ಯೂಸ್ 18 ಕನ್ನಡ ಆಯೋಜನೆ ಮಾಡಿರುವ ನಮ್ಮ ರನ್ 2025 ಇದೇ ಸೆಪ್ಟೆಂಬರ್ 28ರ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಆರಂಭವಾಗಲಿದೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ಬಾಲಕರ ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ರನ್ 2025 ಆಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬದ ಭಾಗವಾಗಲಿಕ್ಕೆ ನೀವು ರೆಡಿ ಅಲ್ವಾ? ನೀವು ಕುತೂಹಲದಿಂದ ಕಾಯ್ತಾ ಇರುವ ನಮ್ಮ ರನ್ 2025ರಲ್ಲಿ ಭಾಗವಹಿಸೋದು ತುಂಬಾ ಸುಲಭ. ನಾವು ತೋರಿಸ್ತಾ ಇರುವಂತ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ. ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಓಟದಲ್ಲಿ ಭಾಗಿಯಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.